ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಓಕೆ, ಕುಂಭರಾಶಿಯವರಿಗೆ ದೇವರು ಕೆಲವೊಂದು ವರಗಳನ್ನು ಕೊಟ್ಟಿದ್ದಾರೆ. ಈ ವರಗಳ ಮುಖಾಂತರದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಆ ಪರಿಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ದರೂ ಕೂಡ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿ ಮೆರೀತಾ ಇರ್ತಾರೆ. ಇದಕ್ಕೆ ಕಾರಣ ಅವರ ಜಾತಕದಲ್ಲಿ ಯಾವ ಲೈನಲ್ಲಿ ಹೋದರೆ ಸಕ್ಸಸ್ ಆಗುತ್ತೆ, ಯಾವ ವೃತ್ತಿಯನ್ನು ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ಅವರು ತಿಳ್ಕೊಂಡಿರ್ತಾರೆ. 12 ರಾಶಿಯಲ್ಲೂ ಕೂಡ ಅತ್ಯಂತ ಸ್ಪೆಷಲ್ ರಾಶಿ ಅಂದರೆ ಅದು ಈ ಕುಂಭರಾಶಿ. ಈ ಕುಂಭರಾಶಿಗೆ ಲೋಕಪ್ರಜ್ಞೆ ಅಥವಾ ಒಂದು ಸಾಮಾನ್ಯ ಜ್ಞಾನ, ನನ್ನ ಸುತ್ತಮುತ್ತಲೂ ನಡೀತಕ್ಕಂತಹ ವಿಚಾರಗಳು ಏನಿದೆ ಈ ಎಲ್ಲದರ ಕುರಿತಾಗಿ ಅತ್ಯಂತ ಹೆಚ್ಚು ಮಾಹಿತಿ ಆತಂಕದ್ದು ಈ ಒಂದು ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಹಾಗೆ ದೊಡ್ಡ ದೊಡ್ಡ ಸಾಧನೆ ಈ ಪ್ರಪಂಚದಲ್ಲಿ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ಕೂಡ ಈ ಕುಂಭರಾಶಿಯವರೇ ಆಗಿರುತ್ತಾರೆ. ಯಾಕಂದ್ರೆ ತನ್ನಲ್ಲಿ ಹಲವಾರು ರೀತಿಯಾಗಿರತಕ್ಕಂಥ ವಿಚಾರಗಳು, ಜ್ಞಾನಗಳು ಅಥವಾ ಒಂದು 64 ವಿದ್ಯೆಗಳನ್ನು ಕೂಡ ಕಲಿತಕ್ಕಂತಹ ರಾಶಿ ಅಂದರೆ ಅದು ಈ ಕುಂಭರಾಶಿ. ಇವರು ಒಳ್ಳೆಯ ಬೋಧಕರು, ಒಳ್ಳೆ ಟೀಚರ್ ಯಾರಂದ್ರೆ ಅದು ಈ ಒಂದು ಕುಂಭರಾಶಿಯವರು. ಯಾರು ಬಂದರೂ ಕೇಳಿದ್ರು ಕೂಡ ತನ್ನಲ್ಲಿ ಇರತಕ್ಕಂತಹ ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಇನ್ನೊಬ್ಬ ಒಳ್ಳೆಯವನಾಗುತ್ತಾನೆ ಅಂದ್ರೆ ಖಂಡಿತವಾಗ್ಲೂ ಕೂಡ ತನ್ನ ಹೃದಯವಂತಿಕೆಯಿಂದ ಈ ಒಂದು ಕುಂಭರಾಶಿಯವರು ಬಹಳಷ್ಟು ಸಹಾಯವನ್ನು ಮಾಡ್ತಾರೆ. ಹಾಗೆ ಇವರ ಹತ್ರ ಸಲಹೆ ಯಾರು ಪಡಿತಾರಲ್ಲ ಅವರು ಸುಮ್ಮನೆ ಯಾವುದೇ ರೀತಿಯಾಗಿ ಸಲಹೆಯನ್ನು ಕೊಡುವುದಿಲ್ಲ. ಕುಂಭರಾಶಿಯವರು ಯಾವುದೇ ರಾಶಿಯವರು ಕುಂಭರಾಶಿಯವರ ಹತ್ರ ಸಲಹೆ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಅವರು ಹೋಗಿ ಸಕ್ಸಸ್ ಆಗಿರುತ್ತಾರೆ. ಯಾಕಂದ್ರೆ ಅವರು ಮುಂದೆ ಹಿಂದೆ ಪೂರ್ವಪರ ಎಲ್ಲವನ್ನೂ ಯೋಚನೆ ಮಾಡಿ ಈ ಕುಂಭರಾಶಿಯವರು ನಿಮಗೆ ಒಂದು ಸಜೆಷನ್ ಅಂತಕ್ಕದ್ದನ್ನು ಅತಿ ಹೆಚ್ಚಾಗಿ ಕೊಡುತ್ತಾರೆ. ಹಾಗೆ ಕುಂಭರಾಶಿಯವರಿಗೆ ಸಕ್ಸಸ್ ಅಂತಕ್ಕಂಥದ್ದು ತುಂಬಾ ಲೇಟಾಗಿ ಸಿಗುತ್ತೆ. ಅವರು ಬಹಳ ಶ್ರಮಪಟ್ಟು ಬಹಳ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟು ಕೊನೆಗೆ ಹೋಗಿ ಅವರಿಗೆ ಒಂದು ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ. ಯಾಕಂದರೆ ಈ ಒಂದು ಕುಂಭರಾಶಿಯವರು ಏನಿರ್ತಾರೆ, ಇವರು ಜನಸೇವೆ ಮಾಡಬೇಕು, ಜನರಿಗೆ ಸಹಾಯವನ್ನು ಮಾಡಬೇಕು, ನನ್ನ ದೇಶಕ್ಕೊಂದು ಹೋರಾಟ ಮಾಡಬೇಕು, ದೇಶ ಚೆನ್ನಾಗಿರಬೇಕು, ನನ್ನ ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಮನಸ್ಥಿತಿ ಈ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಹಾಗೆ ಕುಂಭರಾಶಿಯವರು ಒಂದೊಂದು ಹೆಜ್ಜೆ ಇರ್ತಾ ಒಂದೊಂದು ಹೆಜ್ಜೆ ಒಂದೊಂದು ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳುವ ರೀತಿಯಲ್ಲಿ ಒಂದು ಕುಂಭರಾಶಿಯವರು ನಿಧಾನಕ್ಕೆ ನಡೆದು ಆ ಗುರಿಯನ್ನು ಮುಟ್ಟುತ್ತಾರೆ. ಆ ಒಂದು ಗುರಿಯನ್ನು ಅವರು ಮುಟ್ಟಿದ ನಂತರದಲ್ಲಿ ಯಾರೇ ಬಂದರೂ ಕೂಡ ಅವರನ್ನು ಅಲ್ಲಾಡಿಸೋದಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ತಂದೆ ತಾಯಿ ಆಸ್ತಿವಂತರಾಗಿರುತ್ತಾರೆ. ಅತಿ ಹೆಚ್ಚು ಕುಂಭರಾಶಿಯವರ ತಂದೆ ತಾಯಿಯವರು ಆಸ್ತಿವಂತರಾಗಿರುತ್ತಾರೆ. ತಮಗೆ ಬೇಕಾದಂತಹ ವೈಭೋಗ ಅಥವಾ ಮನೆಯಾಗಿರಬಹುದು, ಅಟ್ಲೀಸ್ಟ್ ಒಂದು ಮನೆಯಾದರೂ ನನ್ನ ಮಗನಿಗೋಸ್ಕರ ಕುಂಭರಾಶಿಯವರು ತಂದೆ ತಾಯಿಯವರು ಬಿಟ್ಟು ಹೋಗಿರ್ತಾರೆ. ಅಕಸ್ಮಾತ್ ಆಗಿ ಬಿಟ್ಟು ಹೋಗಿಲ್ಲ ಅಂದರೆ ಕುಂಭರಾಶಿಯವರು ತಮ್ಮ ಸ್ವಂತ ಬುದ್ಧಿಕೆಯಿಂದ ಎಲ್ಲವನ್ನು ಸಂಪಾದನೆ ಮಾಡತಕ್ಕಂಥ ಶಕ್ತಿ ಕೂಡ ಈ ಕುಂಭರಾಶಿಯವರಿಗೆ ಭಗವಂತ ನೀಡಿರುತ್ತಾನೆ. ಒಂದು ಆದರ್ಶ ಅಂತೀವಲ್ಲ, ಆ ಆದರ್ಶದಲ್ಲಿ ನಂಬಿಕೆ ಹೆಚ್ಚು. ನಾನೊಂದು ಕೆಲಸ ಕಾರ್ಯ ಮಾಡಬೇಕು, ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಜಾಸ್ತಿ ಇರುತ್ತೆ ಇವರ ತಲೆಯಲ್ಲಿ. ಒಳೆಯುವಂತಹ ಒಂದು ವಿಚಾರಗಳು ಇವರಿಗೆ ಫ್ಲಾಶ್ ಆಗತಕ್ಕಂಥ ವಿಚಾರಗಳು, ಇವರ ತಲೆಯಲ್ಲಿ ಹುಟ್ಟತಕ್ಕಂಥ ಕೆಲವು ವಿಚಾರಗಳಿಂದ ಈ ಪ್ರಪಂಚದಲ್ಲಿ ಹಲವಾರು ರೀತಿಯಾಗಿರತಕ್ಕಂಥ ಬದಲಾವಣೆ ಈವರೆಗೂ ತಗೊಂಡು ಬಂದಿದ್ದಾರೆ. ಹಾಗೆ ಒಂದಷ್ಟು ಬದಲಾವಣೆ ತಮ್ಮ ಪ್ರಪಂಚದಲ್ಲಿ ಆಗಿದೆ ಅಂದರೆ ಅದು ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರೇ. ಕುಂಭರಾಶಿಯವರು ಬಹಳಷ್ಟು ಕೊರಗ್ತಾ ಇರ್ತಾರೆ. ನನ್ನ ಜೀವನದಲ್ಲಿ ನಾನು ಇನ್ನೂ ಸಕ್ಸಸ್ ಆಗಿಲ್ಲ, ನನ್ನ ಜೀವನ ಯಾಕೆ ಈ ರೀತಿ ಇದೆ ಅಂತ ಖಂಡಿತವಾಗ್ಲೂ ಕೂಡ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು. ಆಗ ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಅಭಿವೃದ್ಧಿ ಆಗ್ತೀರಾ. ಇನ್ನೊಬ್ಬರ ಸಹಾಯದಿಂದಾಗಿ ನೀವು ಕೂಡ ಎತ್ತರಕ್ಕೆ ಹೋಗುವಂಥ ಒಂದು ಪ್ರವೃತ್ತಿ ಈ ಕುಂಭರಾಶಿಯವರಿಗೆ ಇರುತ್ತೆ. ಸಣ್ಣದಾಗಿ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ಇನ್ನೊಬ್ಬರ ಸಹಾಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನು ಮಾಡಿಕೊಂಡು ಬನ್ನಿ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರು ಎತ್ತರಕ್ಕೆ ಏರಿಕೊಂಡು ಹೋಗುವಂಥದ್ದು ಪ್ರತಿದಿನ ಅವರ ಕಣ್ಣು ಮುಂದೆ ನೀವೇ ನೋಡ್ತೀರಾ. ಹಾಗೆ ಮಾತಿನಲ್ಲಿ ಒಂದು ತೂಕ ಅಂತಕ್ಕಂಥದ್ದು ಇದೆ. ಈ ಒಂದು ಕುಂಭರಾಶಿಯವರು ಏನಾದರೂ ಮಾತಾಡಿದರೆ ಖಂಡಿತವಾಗ್ಲೂ ಅವರ ಮಾತಿಗೆ ಒಂದು ತೂಕ ಇರುತ್ತೆ. ಅದು ಯಾರೋ ಒಂದು ವ್ಯರ್ಥವಾಗಿ ಮಾತಾಡ್ತಾ ಇದ್ದಾರೆ, ಒಂದು ಕಾರಣ ಇಲ್ಲದೆ ಸುಮ್ಮನೆ ಒಂದು ಹರಟೆ ಹೊಡಿತಾ ಇದ್ದಾರೆ ಅಂದರೆ ಅಂತಹ ಜಾಗದಲ್ಲಿ ಕುಂಭರಾಶಿಯವರು ಖಂಡಿತವಾಗ್ಲೂ ಕೂಡ ಇರೋದಿಲ್ಲ. ತಮ್ಮ ಸಮಯವನ್ನು ಇಂತಹ ವೇಸ್ಟ್, ಒಂದು ಯಾವುದೇ ಉಪಯೋಗವಿಲ್ಲದಂತಹ ಒಂದು ಮೀಟಿಂಗ್ ಅಲ್ಲಿ ಒಂದು ತಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಖಂಡಿತವಾಗ್ಲೂ ಕೂಡ ಈ ಕುಂಭರಾಶಿಯವರು ಸಂಪಾದನೆ ಮಾಡಿರುತ್ತಾರೆ.
ಹಾಗೆಯೇ ಈ ಒಂದು ಕುಂಭರಾಶಿಯವರು ಸಿಕ್ಸ್ ಸೈನ್ಸ್ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಯಾರಿಗಾದರೂ ವರ್ಕ್ ಆಗುತ್ತೆ ಅಂದರೆ ಅದು ಈ ಕುಂಭರಾಶಿಯವರಿಗೆ. ಮುಂದೆ ಇರತಕ್ಕಂಥ ವ್ಯಕ್ತಿ ತನ್ನ ಮನಸ್ಸಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾನೆ, ಏನೋ ಒಂದು ಸ್ಕೆಚ್ ಹಾಕೊಂಡು ಬಂದಿದ್ದಾನೆ ಅನ್ನೋ ರೀತಿಯಲ್ಲಿ ಈ ಒಂದು ಕುಂಭರಾಶಿಯವರು ಬೇಗ ಅರ್ಥ ಮಾಡ್ತಾರೆ. ಯಾರಾದರೂ ಬಂದು ಹೊಗಳಿದ ತಕ್ಷಣ ಖಂಡಿತವಾಗ್ಲೂ ಕೂಡ ಕರಗೋದಿಲ್ಲ. ಇವನು ಯಾಕೆ ಬಂದಿರಬಹುದು, ಇವನ ಮನಸ್ಸಿನಲ್ಲಿ ಏನಿರಬಹುದು ಅಂತ ಒಂದು ಊಹಾ ಭಾವ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಇರುತ್ತೆ. ಒಂದು ಕುಂಭದ ಒಳಗಡೆ ಯಾವ ರೀತಿ ನಿಮ್ಮ ಮನಸ್ಸು ಚಂಚಲ ಆಗದೆ ಒಂದು ಸದೃಢ ಮನಸ್ಸು ಈ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಹಾಗೆ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಧೈರ್ಯ ಇರುತ್ತೆ. ಇವರು ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದನ್ನು ಇವರು ಆದಷ್ಟು ಗುಪ್ತವಾಗಿ ಇಟ್ಟಿರತಕ್ಕಂತಹ ಒಂದು ಪ್ರಯತ್ನ ಮಾಡ್ತಾರೆ. ಇಟ್ಟಿರತಕ್ಕಂಥದ್ದೇ 4 ಜನರಿಗೆ ಸಹಾಯ ಮಾಡಬೇಕು ಅಂತ. ನೀವಿನ್ನೂ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, 4 ಜನರಿಗೆ ಸಹಾಯ ಮಾಡಿ. ಕುಂಭರಾಶಿಯವರೇ ಬರೆದುಕೊಡ್ತೇನೆ, ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ. ನೀವು ಹುಟ್ಟಿರೋದೇ 4 ಜನರ ಸಹಾಯ ಮಾಡೋದಕ್ಕೆ. ಇನ್ನೊಬ್ಬರಿಗೆ ಸಹಾಯ ಮಾಡಿದ ತಕ್ಷಣ ನೀವು ಕೂಡ ಸಕ್ಸಸ್ ಆಗ್ತೀರಾ. ಜನವರಿ ತಿಂಗಳಿನ ನಂತರ ಈ ಕುಂಭರಾಶಿಯವರಿಗೆ ಗೌರವ ಕೀರ್ತಿ ಅಂತಕ್ಕಂಥ ಜಾಸ್ತಿ ಆಗ್ತಾ ಬರ್ತಿದೆ. ಹಾಗೆ ಕೆಲವರಿಗೆ ಸಂತಾನ ಭಾಗ್ಯ ಇಲ್ಲ ಅಂತ ಒದ್ದಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಕೂಡ ಕೆಲವರಿಗೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಕೋರ್ಟ್ನಲ್ಲಿ ನಿಮ್ಮ ಕೇಸ್ ಏನಾದರೂ ಇದ್ರೆ ಖಂಡಿತವಾಗ್ಲೂ ಜಯ ಅಂತಕ್ಕಂಥದ್ದು ನಿಮ್ಮ ಕಡೆನೇ ಇರುತ್ತೆ. ಹಾಗೆ ಯಾವುದಾದರೂ ಒಂದು ಸೈಟ್ ಅಥವಾ ಬಿಸ್ನೆಸ್ ಇದರಿಂದ ಏನಾದರೂ ಮಾರಾಟ ಮಾಡಬೇಕು ಅಂತ ದೀರ್ಘಕಾಲದಿಂದ ನೀವೇನಾದರೂ ಯೋಚನೆ ನಡೆಸ್ತಾ ಇದ್ರೆ ಈ ಒಂದು ವ್ಯವಹಾರ ಆಗಿ ಲಾಭ ಆಗತಕ್ಕಂಥ ಚಾನ್ಸಸ್ ಕೂಡ ಜನವರಿ ತಿಂಗಳ ನಂತರ ಕುಂಭರಾಶಿಯವರಿಗೆ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಹಾಗೆ ಸಂಬಂಧಿಕರೊಂದಿಗೆ ಜಗಳವಾಡುವಂತಹ ಚಾನ್ಸಸ್ ಇದೆ. ಸಂಬಂಧಿಕರು ಅಂದರೆ ನಿಮ್ಮ ಒಂದು ರಕ್ತ ಸಂಬಂಧಿಕ ಆಗಿರಬಹುದು, ಅಥವಾ ದೂರದ ಸಂಬಂಧಿಗಳಾಗಿರಬಹುದು, ಅಥವಾ ಗಂಡ ಹೆಂಡತಿ ಸಂಬಂಧವೇ ಆಗಿರಬಹುದು ಅಥವಾ ಪ್ರೀತಿ ಸಂಬಂಧ ಆಗಿರಬಹುದು. ಇದರಲ್ಲಿ ಕೆಲವೊಂದು ಬಿರುಕು ಮೂಡುವಂಥ ಚಾನ್ಸಸ್ ಕುಂಭರಾಶಿಯವರಿಗೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಧ್ಯಾನ ಯೋಗಗಳನ್ನು ಅಭ್ಯಾಸ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಈ ಕುಂಭರಾಶಿಯವರು ಜನವರಿ ತಿಂಗಳಿಂದ ಓಂ ಗಂ ಗಣಪತಿಯೇ ನಮಃ ಈ ಒಂದು ಮಂತ್ರವನ್ನು ಆದಷ್ಟು ಜಪ ಮಾಡಿಕೊಂಡು ಬನ್ನಿ. ಖಂಡಿತವಾಗ್ಲೂ ಕೂಡ ನಿಮಗೆ ಕೂಡ ಇರತಕ್ಕಂಥ ನೆಗೆಟಿವ್ ಎಲ್ಲವೂ ಕೂಡ ದೂರ ಆಗ್ತಾ ಬರ್ತಿದೆ. ಇದರಿಂದಾಗಿ ನೀವು ಕೂಡ ಸಕ್ಸಸ್ ಆಗ್ತೀರಾ. ಇದಿಷ್ಟು ಜನವರಿ ನಂತರ ನಡೀತಾ ಇರೋ ಸಕ್ಸಸ್ ಅಂತಾನೆ ಹೇಳ್ಬೋದು ಕುಂಭರಾಶಿಯವರಿಗೆ. ನೀವು ನೋಡಿದ ಹಾಗೆ ಮೇ ಅಂದರೆ ಈ ತಿಂಗಳು 14ನೇ ತಾರೀಕು ನಂತರ ನಿಮಗೆ ಗುರುಬಲ ಕೂಡ ಬರ್ತಾ ಇದೆ. ಗುರುಬಲ ಬಂತು ಅಂದರೆ ನೀವು ಯಾರು ಮದುವೆ ಆಗದೆ ಇದ್ದೀರಾ, ಮಕ್ಕಳಾಗದೆ ಇದ್ದೀರಾ, ಖಂಡಿತ ನಿಮ್ಗೆಲ್ಲ ಯೋಗನೂ ಬರುತ್ತೆ ಇವಾಗ ಅಂತಾನೆ ಹೇಳ್ಬೋದು. ಓಕೆ, ಈ ಕುಂಭರಾಶಿಯವರು ಯಾರೆಲ್ಲ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಖಂಡಿತ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಕುಂಭರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೀವು ನನ್ನ ರಾಶಿ ಅಂದರೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಆವಾಗ ನೀವು ಖಂಡಿತ ವಾಚ್ ಮಾಡ್ಬೋದು, ವಿಷಯನ ತಿಳ್ಕೊಬೋದು. ಹಾಗಾಗಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಬರುತ್ತೆ, ನಿಮಗೆ ಖಂಡಿತ ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್, ಬಾಯ್ ಆಲ್ ಫ್ರೆಂಡ್ಸ್.